ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಾಲಕನಿದ್ದ. ರಾಮುಗೆ ಆಟ ಆಡುವುದು ತುಂಬಾ ಇಷ್ಟ. ಆದರೆ ಊಟದ ವಿಷಯದಲ್ಲಿ ಸ್ವಲ್ಪ ಅಜಾಗರೂಕನಾಗಿದ್ದ. ಅಮ್ಮ ಊಟಕ್ಕೆ ಕರೆದರೂ ಇನ್ನೊಂದು ಆಟ ಅಮ್ಮ ಎಂದು ಹೇಳಿ ಓಡಿ ಹೋಗುತ್ತಿದ್ದ. ಬಿಸಿ ಬಿಸಿ ಊಟ ತಣ್ಣಗಾಗುತ್ತಿದ್ದರೂ ರಾಮುಗೆ ಅದರ ಮೌಲ್ಯ ಗೊತ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ರಾಮು ಬೇಗ ಎದ್ದು ಆಟಕ್ಕೆ ಹೊರಟ. ಅಮ್ಮ ಅವನಿಗೆ ಉಪಹಾರ ತಿನ್ನಲು ಹೇಳಿದರೂ ಕೇಳಲೇ ಇಲ್ಲ. ಮಧ್ಯಾಹ್ನವಾದಾಗ ಹೊಟ್ಟೆ ಚುರುಕು ಮಾಡತೊಡಗಿತು. ಆದರೂ ಸ್ನೇಹಿತರ ಮುಂದೆ ತಾನು ದೊಡ್ಡವನು ಎಂದು ತೋರಿಸಿಕೊಳ್ಳಲು ಊಟದ ಮಾತೇ ಮಾಡಲಿಲ್ಲ. ಅದೇ ದಿನ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಕಾರ್ಯಕ್ರಮ ಇತ್ತು. ಎಲ್ಲಾ ಮಕ್ಕಳು ಸಾಲಾಗಿ ಕುಳಿತು ಊಟ ತಿನ್ನುತ್ತಿದ್ದರು. ಅನ್ನ, ಸಾಂಬಾರ್, ತರಕಾರಿ, ಹಣ್ಣು ಎಲ್ಲವೂ ಚೆನ್ನಾಗಿ ಇತ್ತು. ರಾಮು ಮಾತ್ರ ಆಟದಲ್ಲಿ ತೊಡಗಿದ್ದರಿಂದ ಊಟಕ್ಕೆ ತಡವಾಗಿ ಬಂದ. ಆಗ ಅನ್ನ ಮುಗಿದು ಹೋಗಿತ್ತು. ಸ್ವಲ್ಪ ಸಾಂಬಾರ್ ಮಾತ್ರ ಉಳಿದಿತ್ತು. ಆ ಕ್ಷಣ ರಾಮುಗೆ ತುಂಬ ಬೇಸರವಾಯಿತು. ಹೊಟ್ಟೆ ಹಸಿವಿನಿಂದ ಕಿರುಚುತ್ತಿತ್ತು. ಅವನು ತನ್ನ ಸ್ನೇಹಿತನ ಬಳಿ ಹೋದ. ಸ್ನೇಹಿತ ತನ್ನ ಊಟದ ಸ್ವಲ್ಪ ಭಾಗವನ್ನು ಹಂಚಿಕೊಂಡ. ರಾಮು ಅದನ್ನು ತಿಂದಾಗ ಮೊದಲ ಬಾರಿಗೆ ಊಟದ ರುಚಿ ಮತ್ತು ಅದರ ಮೌಲ್ಯ ಅವನಿಗೆ ತಿಳಿಯತೊಡಗಿತ್ತು. ಶಾಲೆಯಿಂದ ಮನೆಗೆ ಬಂದ ಮೇಲೆ ಅಮ್ಮ ಬಿಸಿ ಊಟ ತಟ್ಟೆಯಲ್ಲಿ ಇಟ್ಟಳು. ಅನ್ನದ ವಾಸನೆ, ಸಾಂಬಾರದ ರುಚಿ, ತುಪ್ಪದ ಸುವಾಸನೆ ಎಲ್ಲವೂ ರಾಮುವನ್ನು ಆಕರ್ಷಿಸಿತು. ಅವನು ಮೌನವಾಗಿ ಕುಳಿತು ಊಟ ತಿನ್ನಲು ಆರಂಭಿಸಿದ. ಪ್ರತಿಯೊಂದು ತುತ್ತು ತಿನ್ನುವಾಗ ಇಷ್ಟು ದಿನ ನಾನು ಊಟವನ್ನು ನಿರ್ಲಕ್ಷಿಸಿದ್ದೇ ತಪ್ಪು ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಊಟ ಮುಗಿದ ಮೇಲೆ ಅಮ್ಮನ ಬಳಿ ಬಂದು ರಾಮು ಹೇಳಿದ, ಅಮ್ಮ, ಇಂದಿನಿಂದ ನಾನು ಸಮಯಕ್ಕೆ ಊಟ ತಿನ್ನುತ್ತೇನೆ. ಊಟದ ಮೌಲ್ಯ ನನಗೀಗ ಗೊತ್ತಾಯಿತು. ಅಮ್ಮ ನಗುತ್ತಾ ಅವನ ತಲೆಗೆ ಕೈಯಿಟ್ಟು ಹೇಳಿದಳು, ಅಪ್ಪಟ ಮಗನೆ, ಅನ್ನ ದೇವರು ಸಮಾನ. ರೈತ ಹೊಲದಲ್ಲಿ ಬೆವರು ಸುರಿಸಿ ಬೆಳೆ ಬೆಳೆಸುತ್ತಾನೆ. ಅಡುಗೆ ಮಾಡುವವರು ಪ್ರೀತಿಯಿಂದ ಊಟ ತಯಾರಿಸುತ್ತಾರೆ. ಅದನ್ನು ಗೌರವದಿಂದ ತಿನ್ನಬೇಕು. ಆ ದಿನದಿಂದ ರಾಮು ಬದಲಾಗಿದ್ದ. ಆಟ ಮುಖ್ಯವೇ, ಆದರೆ ಊಟ ಇನ್ನೂ ಮುಖ್ಯ ಎಂದು ಅವನು ಕಲಿತ. ಊಟ ತಿನ್ನುವಾಗ ವ್ಯರ್ಥ ಮಾಡದೆ ಉಳಿದಿದ್ದರೆ ಬೇರೆಯವರಿಗೆ ಹಂಚಲು ಆರಂಭಿಸಿದ. ಹಳ್ಳಿಯ ಮಕ್ಕಳು ರಾಮುವನ್ನು ನೋಡಿ ಪ್ರೇರಣೆ ಪಡೆದರು. ಹಸಿವು ಅನ್ನದ ಮೌಲ್ಯವನ್ನು ಕಲಿಸಿತು. ರಾಮುವಿಗೆ ಊಟ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಜೀವನದ ಶಕ್ತಿ ಎಂಬುದು ಅರಿವಾಯಿತು. ನೀತಿ: ಊಟವನ್ನು ಗೌರವಿಸಬೇಕು, ವ್ಯರ್ಥ ಮಾಡಬಾರದು. ಅನ್ನವೇ ಜೀವನದ ಆಧಾರ. ಒಂದು ಹಳ್ಳಿಯಲ್ಲಿ ಶಿವು ಎಂಬ ಚಿಕ್ಕ ಹುಡುಗನಿದ್ದ. ಶಿವು ತುಂಬ ಚುರುಕು, ಆದ್ರೆ ಸತ್ಯ ಹೇಳುವ ಸ್ವಭಾವವೂ ಅವನಿಗಿತ್ತು. ಹಳ್ಳಿಯ ಜನರು ಅವನನ್ನು ಸತ್ಯ ಶಿವು ಎಂದು ಕರೆಯುತ್ತಿದ್ದರು. ಒಂದು ದಿನ ಹಳ್ಳಿಯ ಜಾತ್ರೆಯಲ್ಲಿ ಅಂಗಡಿಯವನ ಹಣದ ಚೀಲ ಕಳೆದುಹೋಯಿತು. ಎಲ್ಲರೂ ಆತಂಕಪಟ್ಟರು. ಕೆಲವರು ಒಬ್ಬರ ಮೇಲೆ ಒಬ್ಬರು ಅನುಮಾನ ತೋರಿಸುತ್ತಿದ್ದರು. ಆಗ ಶಿವು ಒಂದು ಚಿನ್ನದ ನಾಣ್ಯವನ್ನು ನೆಲದಲ್ಲಿ ಕಂಡನು. ಅದು ಅಂಗಡಿಯವನ ಚೀಲದಿಂದ ಬಿದ್ದಿರಬಹುದು ಎಂದು ಅವನಿಗನಿಸಿತು. ಶಿವು ಮನಸ್ಸಿನಲ್ಲಿ ಸ್ವಲ್ಪ ಹೋರಾಟ ಆಯಿತು. ಇದನ್ನು ನನ್ನಲ್ಲೇ ಇಟ್ಟುಕೊಂಡರೆ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಯೋಚಿಸಿದ. ಆದರೆ ಅವನ ಅಪ್ಪ ಹೇಳಿದ್ದ ಮಾತು ನೆನಪಾಯಿತು. ಸತ್ಯವೇ ಜೀವನದ ದೊಡ್ಡ ಸಂಪತ್ತು. ತಕ್ಷಣವೇ ಶಿವು ಜಾತ್ರೆಯ ಮಧ್ಯಕ್ಕೆ ಹೋಗಿ, ಈ ನಾಣ್ಯ ನನಗೆ ಸಿಕ್ಕಿತು, ಇದು ಯಾರದ್ದು ಎಂದು ಕೇಳಿದ. ಅಂಗಡಿಯವನು ಮುಂದೆ ಬಂದು ತನ್ನ ಚೀಲವನ್ನು ಪರಿಶೀಲಿಸಿ, ಹೌದು ಮಗನೇ, ಇದು ನನ್ನದ್ದೇ ಎಂದು ಹೇಳಿದ. ಅಂಗಡಿಯವನು ಶಿವುವಿಗೆ ಬಹಳ ಸಂತೋಷದಿಂದ ಆಶೀರ್ವಾದ ನೀಡಿ ಸಣ್ಣ ಬಹುಮಾನವನ್ನು ಕೊಟ್ಟನು. ಹಳ್ಳಿಯ ಜನರು ಶಿವುವಿನ ಸತ್ಯನಿಷ್ಠೆಗೆ ಮೆಚ್ಚಿಕೊಂಡರು. ಆ ದಿನದಿಂದ ಶಿವು ಇನ್ನೂ ಹೆಚ್ಚು ಗೌರವವನ್ನು ಗಳಿಸಿದ. ಸತ್ಯ ಹೇಳುವುದರಿಂದಲೇ ನಿಜವಾದ ಸಂತೋಷ ಸಿಗುತ್ತದೆ ಎಂಬ ಪಾಠವನ್ನು ಎಲ್ಲರೂ ಕಲಿತರು.